ಕೇಳ್ಕೊಳ್ತಕ್ಕಂಥದ್ದು ಈ ಧ್ರುವಂತ್ಗೆ ಗಿಲ್ಲಿ ವಿರೋಧವಾಗಿ ಬಾಲ ಬಿಚ್ಚು ಅಂತ ಯಾವ್ನು ಹೇಳ್ಕೊಟ್ಟವನಳು ಯಾವ್ನು ಹೇಳ್ಕೊಟ್ಟ ಈ ಧ್ರುವಂತ್ಗೆ ಇಷ್ಟು ದಿನ ಅದುಮ್ಕೊಂಡು ಸುಮ್ನೆ ಇದ್ದ. ಆ ಅಶ್ವಿನಿ ಗೌಡ ರೋಚಿಗೆ ಇದ್ರುನು ಒಂಥರ ಏನೋ ಇಲಿ ತರ ಬಾಲ ಮುಚ್ಕೊಂಡು ಬಿಲ್ದೊಳಗ್ ಸೇರ್ಕೊಂಡಿದ್ದ. ಇವತ್ತು ಏನೋ ಚೆನ್ನಾಗಿರ್ತಕ್ಕಂಥವ್ರು ಸರಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಆಯ್ತಾ ಈ ಗಿಲ್ಲಿ ಕಾವ್ಯನ್ ಮೇಲೆ ಇವತ್ತು ರೊಚ್ಚಿಗೆ ಹೇಳ್ತಾನಲ್ಲ ಇವನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು ಅಂತ. ಏನ್ ಅನ್ಕೊಂಡ್ಬಿಟ್ಟಿದ್ದಾನ್ರಿ ಇವನು. ಹೌದು ಅಲ್ರಿ ಇವನು ಯಾರು ಧ್ರುವಂತ್ ಇದಾನಲ್ಲ ಅದೇನೋ ಅಂತಾರ ಅಶ್ವಿನಿ ಗೌಡ ಸಂಘಕ್ ಹೋದವ್ರನ್ನೆಲ್ಲ ಬರೀ ಇಂತ ಬುದ್ಧಿಗಳನ್ನ ಕಲಿಸ್ತಾವ್ರ ಅಶ್ವಿನಿ ಗೌಡ ಅಂತ. ಯಾರು ಇದನ್ನ ಅಶ್ವಿನಿ ಗೌಡ ಬುದ್ಧಿ ಕಲಿಸ್ತಾವ್ರ ಅಥವಾ ಅಶ್ವಿನಿ ಗೌಡ ಸಂಘಕ್ ಹೋಗಿದ ತಕ್ಷಣ ಏನಾದ್ರು ಮುಲ ಅಂದ್ಕೊಂಡ್ ಏನಾದ್ರು ಅವ್ರಿಗೆ ಏನಾದ್ರು ಆಗ್ತದ ಏನು ಅಂತ ಗೊತ್ತಾಗ್ತಾ ಇಲ್ಲ. ಜಾನ್ವಿ ಅಶ್ವಿನಿ ಗೌಡ ಸಂಘದಲ್ಲಿದ್ಲು, ಆ ಸಂಘದಲ್ಲಿ ಇದ್ದಿದ ತಕ್ಷಣ ಮುಲ ಅನ್ನಂಗ್ ಆಡ್ಬಿಟ್ಲು. ಆಮೇಲೆ ಜಾನ್ವಿ ಸೈಡಿಗೆ ಬಂದ್ಬಿಟ್ಲು, ಏನೋ ಹೆಚ್ಚು ಕಮ್ಮಿ ಆಗಿದ್ಯಪ್ಪ ನನ್ಗೆ, ಏನೋ ತೊಂದ್ರೆ ಆಗ್ತಾ ಇದೆ ನನ್ಗೆ ಅಂತ್ಕೊಂಡು. ಅದೇ ಡ್ರೆಸ್ ಕೋಡ್ ಅದು ಇದು ಸುದೀಪಣ್ಣ ಹೇಳಿದ್ರಲ್ಲ, ಆ ಡ್ರೆಸ್ ಕೋಡ್ ನೋಡಿನೋ ಇನ್ನೊಂದು ಮತ್ತೊಂದು ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಇವಳು ಸಂಘ ಬಿಟ್ರೆ ನಾನು ಉದ್ಧಾರ ಆಗೋದು ಅಂದ್ಕೊಂಡ್ ಬಂದ್ಲು ಜಾನ್ವಿ. ಆದ್ರೂನು ಅಶ್ವಿನಿ ಗೌಡ ಜಾನ್ವಿನ ಒಳ ಕೇಳ್ಕೊಂಬಕ್ಕೆ ಪತ್ರ ಕೊಟ್ಕೊಂಡ್ ಏನೋ ಮಾಡ್ತಾವಳೆ. ಆದ್ರೆ ಇವ್ನು ಏನ್ರಿ ಇವ್ನು ಧ್ರುವಂತ್ ಇವನು ಏನ್ ಅಂದ್ಕೊಂಡವ್ನ್ರಿ ಇವನು ಏನ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಬಡವ್ರ ಮಕ್ಳು ಇವ್ನ ಆಲೆ 8 ಸೀರಿಯಲ್ ಮಾಡವ್ನ್ರಿ, 8 ಸೀರಿಯಲ್ ನಲ್ಲೂ ಹೀರೋ ಆಗಿ ಮಾಡ್ಬಿಟ್ಟವ್ನಿ, ಏನೋ ದಬಾಕವ್ನೆ ಮುಗ್ದೋಯ್ತು. ಪಾಪ ಗಿಲ್ಲಿ ನಟ ಒಂದು ಮೊಬೈಲ್ ಇಟ್ಕೊಂಡ್ ಇಲ್ಲಿ ಗಂಟ ಬಂದಿರೋ ವ್ಯಕ್ತಿನ ಇವ್ನು ಈ ಲೆವೆಲಿಗೆ ತುಳಿಯಕ್ ನೋಡ್ತಾವನಲ್ರಿ ಇವನು. ಅಶ್ವಿನಿ ಗೌಡ ಇಷ್ಟು ದಿನ ಏನ ಹಂಗಾರ ನೀವ್ ಹೇಳ್ದಂಗ್ ಬಿಲ್ದೊಳಗಡೆ ಏನಾದ್ರು ಸೇರ್ಕೊಂಡ್ಬಿಟ್ಟಿದ್ನ ಇವನು ಅಂತ. ಏನಪ್ಪ ಧ್ರುವಂತ್ ನೀನ್ ಏನಾದ್ರು ಗಿಲ್ದೊಳಗಡೆ ಏನಾದ್ರು ಸೇರ್ಗಿರ್ಕೊಂಡ್ಬಿಟ್ಟಿದ್ದ ಏನ್ ಕತೆ. ಬಂದಿರೋದೇ ಅವ್ನೇನೋ ಅದೇನೋ ಅಂತಾನಲ್ಲ, ಗಿಲ್ಲಿನ ನೀನ್ ಹಾಕೊಂಡು ತುಳಿತಾ ಇಲ್ಲ, ಹೊರ್ಗಡೆಗೆ ಅಟ್ಟು ಬಿಡ್ಬೇಕು ಅನ್ನೋ ಪ್ಲಾನ್ ನಲ್ಲಿ ಇದೆಯಲ್ಲಪ್ಪ ನೀನು. ಈ ವಾರನೋ ನೆಕ್ಸ್ಟ್ ವಾರನೋ ಇಡೀ ಎಲ್ಲೇ ಪಬ್ಲಿಕ್ ರಿವ್ಯೂ ಹೋದ್ರೆ ಈ ವಾರನೋ ನೆಕ್ಸ್ಟ್ ವಾರನೋ ನೀನ್ ವಾಲ್ಟ್ ಹೋಗ್ತಾ ಇದೀಯಾ ಅಂತ ಹೇಳ್ತಾ ಇದಾರೆ ಪಬ್ಲಿಕ್ನವರು. ಊಗದ ಆಚೆ ಕಟ್ತಾವ್ರೆ ಪಬ್ಲಿಕ್ನವ್ರು, ಜನಗಳು ಉಗಿತಾ ಇದಾರೆ ಜಾಲಹಳ್ಳಿ ಅಲ್ಲ ಜಾಲಿ ಕ್ರಾಸ್ ನಲ್ಲಿ ಅಲ್ಲ, ನೆನ್ನೆಯಿಂದನು ತಗೊಳದಕ್ಕೆ ಹೋದ್ರೆ ಜಾಲಿ ಕ್ರಾಸ್ 8ನೇ ಮೈಲಿ ಸುಂಕದ ಕಟ್ಟೆ ಇಲ್ಲೆಲ್ಲ ಊಗದು ಬಿಸಾಕ್ತಾವ್ರೆ ನಿನ್ನ. ಇವನ್ ಯಾವ ಕಳಪೆ ಆಟ ಆಡ್ತಾವ್ರಿ ಇವನು, ಇವ್ನ್ ಏನ್ರಿ ಇವ್ನ ಆಡಕ್ ಬರುತ್ತೇನ್ರಿ ಅಂತ ಅನ್ಬಿಟ್ಟು ಹೂಗದ ಆಚೆ ಕಟ್ತಾವ್ರೆ. ಆ ಗಿಲ್ಲಿ ಊರ್ಗೋಗಿ ಕೇಳಬೇಕು, ಗಿಲ್ಲಿ ಊರ್ಗೋಗಿ ಕೇಳಿದ್ರೆ ಜನ ಯಾವ ರೀತಿ ಮುಖಕ್ಕೆ ತುಪುಕ್ ಅಂತ ಹೋಗಿತಾ ಇದಾರೆ. ಅಲ್ಲ ಇವ್ನ್ ಏನ್ ಅಂದ್ಕೊಂಡ್ಬಿಟ್ಟವ್ನ್ರಿ ಇವನು. ಅದೇನೆ ಇವ್ನು ಈಗ ಒಂಥರ ಹೆಂಗೇನ್ರಿ ಇವನು ಪಕ್ಕಾ ಪ್ರೀಪ್ಲಾಂಟ್ ಮಾಡ್ಕೊಂಡ್ ಯಾರ ಜೊತೆಗೋ ಇದು ಬಿಟ್ರೆ ನಾನು ಅಲ್ಲಾಡಿಸ್ಬಿಡ್ತೀನಿ. ನಿಂದಿನ ಆಡಯ್ಯ ಫಸ್ಟ್ ಯಾವ್ರ ಜೊತೆಗ ಯಾರ ಜೊತೆಗ ಹೋಗ್ ನೀನೇನ ಆಡದ್ ನೀನು, ನಿಂದು ಸ್ವಾತಂತ್ರ್ಯ ಇಲ್ವೇನಯ್ಯ ನಿನ್ ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಮನ್ನೆಲ್ಲ ಬಿಗ್ ಬಾಸ್ ಮನೆ ಕಳಿಸ್ತಾರಲ್ಲ ಮಕ್ಕೂಗಿಬೇಕು ಅವ್ರಿಗೆ. ಫಸ್ಟ್ ನಿಮ್ಮಂತವ್ರನ್ನೆಲ್ಲ ಯಾಕ್ರಿ ಕಳಿಸ್ಬೇಕು? ಇವ್ರ ಜೊತೆಗೆ ಹೋಗಿ ಮೊದ್ಲು ಮಲ್ಲಮ್ಮ ಇದ್ರು, ಮಲ್ಲಮ್ಮನ್ ಜೊತೆಗೆ ಹೋಗಿ ಮಲ್ಲಮ್ಮ ಅಂತ್ಕೊಂಡ್ ಮಲ್ಲಮ್ಮನ್ ಜೊತೆಗೆ ಓಡಾಡ್ದೆ. ಆಮೇಲೆ ಪಾಪ ರಕ್ಷಿತಾ ಶೆಟ್ಟಿ ನಾನ್ ತಂಗಿ ಇದ್ದಂಗೆ ಅಂತ ಹೇಳ್ದು ನಾಲ್ಗೆಯಲ್ಲಿ ಯಾವ ಒಂದು ಇದನ್ನ ಇಟ್ಕೊಂಡ್ ಮಾತಾಡ್ತೀಯ ಈಗ ಹುಡುಗಿಗ್ ಬಗ್ಗೆನೇನೆ. ತಂಗಿ ಅಂತೀಯಲ್ಲ, ತಂಗಿ ಏನಾದ್ರು ಒಂದ್ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡೋದ್ ದೊಡ್ಡ ಗುಣ. ಆ ರಕ್ಷಿತಾ ಶೆಟ್ಟಿಗೆ ಹಾಕೊಂಡ್ ಗುಮ್ತಾವ್ನೆ. ಆ ರಕ್ಷಿತಾ ಶೆಟ್ಟಿಗೆ ಏನು ಅವ್ರಿಗೆ ಕನ್ನಡ ಬರ್ತದೆ, ನಮ್ಮ ಮಂಗ್ಳೂರ್ ತುಳುನಾಡ್ನಲ್ಲಿ ಹಂಗಲ್ಲ ಮಾತಾಡೋದು. ಮತ್ ಬದ್ನೆಕಾಯಿನಲ್ಲಿ ಏನಾದ್ರು ಇದನ್ನ ಇಟ್ಕೊಂಡಿದ್ದ ಬಾಯೊಳಕ್ ಯಾರ್ದಾದ್ರು ಬದ್ಗಿದ್ನಕಾಯಿ ಇಟ್ಕೊಂಡಿದ್ದ ನೀನು? ಮೊದ್ಲು ನೀನ್ ಹೇಳ್ಬೇಕಂತಂದಲ್ಲ, ಮೊದ್ಲು ರಕ್ಷಿತಾ ಶೆಟ್ಟಿಗೆ ನೀನ್ ಹೇಳ್ದಲೇನೆ ತಂಗಿ ಅಂತ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಲ್ಲಪ್ಪ ನೀನು. ಅವಾಗೇನಾದ್ರು ಯಾರ್ದಾದ್ರು ಬದ್ನೆಕಾಯಿ ಇಟ್ಕೊಂಡಿದ್ದ ಬಾಯೊಳಗಡೆ ನೀನು? ಅವತ್ತೇನಾಗಿತ್ತು ನಿನ್ಗೆ? ಇವತ್ತು ರಕ್ಷಿತಾ ಶೆಟ್ಟಿ ಹಂಗೆ, ರಕ್ಷಿತಾ ಶೆಟ್ಟಿ ಹಿಂಗೆ, ರಕ್ಷಿತಾ ಶೆಟ್ಟಿ ಕನ್ನಡ ಬರ್ತದೆ ಡೌ ಮಾಡ್ತಾವಳೆ. ಇಷ್ಟ ದಿನ ರಕ್ಷಿತಾ ಶೆಟ್ಟಿದಾಯ್ತು. ಇವತ್ ನಮ್ ಗಿಲ್ಲಿ ವಿಚಾರಕ್ಕೆ ಕೈ ಇಕ್ಕಕ್ ಹೋಗ್ತಾವನೆ ಇವತ್ತು ನಿನ್ನೆಯಿಂದ. ಮಾತೆತ್ತಿದ್ರೆ ಸಾಕು ಗಿಲ್ಲಿ ನಟ ನೀನ್ ಫೇಕು ನನ್ ಬಗ್ಗೆ ನೀನ್ ಇದ್ಯಾ ಅಂತಂದ್ರೆ ಬಿಗ್ ಬಾಸ್ ಒಳಗಡೆ ನಿನ್ ಬಗ್ಗೆ ಮಾತಾಡೋದೇನೆ. ನೀನ್ ಯಾವ ತೋಲಂಡಿ ಅನ್ಕೊಂಡ್ ನಿನ್ ಬಗ್ಗೆ ಮಾತಾಡ್ದಂಗೆ ಇರ್ಬೇಕು ನಾವು. ಅಲ್ಲ ಇವತ್ತಿನ ವಿಚಾರ ನೋಡಿ ಇವ್ರ ಮುರಳಿ ಅವ್ರೆ, ಏನಾಗಿದೆ ಇವತ್ತಿನ ವಿಚಾರ ಅಂತಂದ್ರೆ ಪಾಪರಿ ಕಾವ್ಯ ಅಮಾಯಕಿಯಾಗಿ ಕೂತಿದ್ದಾಳೆ ಅಲ್ಲಿ, ಆಯ್ತಾ. ಈ ಕಡೆ ಇವತ್ತು ಕಳಪೆ ಯಾರಿ ಅಂದ್ಬಿಟ್ಟು ಆಕ್ಚುಲಿ ಬಿಗ್ ಬಾಸ್ ಕೇಳಿದಾರೆ. ಆಕ್ಚುಲಿ ಇವನೇನ್ ಮಾಡಿದಾನೆ, ಕಳಪೆ ಬಂದ್ಬಿಟ್ಟು ಇವನ್ ಗಿಲ್ಲಿ ಅಂತ ಹೇಳಿದಾನೆ, ಧ್ರುವ ಅಂತ ಹೇಳಿದಾನೆ. ಹೇಳ್ಬಿಟ್ಟು ಹೇಳಂತಾನೆ ಯಾಕೆ ಕಾರಣ ಕೊಡ್ಬೇಕಲ್ಲ. ಕಾವ್ಯ ಜೊತೆಗಿರೋ ಕಾವ್ಯ ಇದಾಗಿರೋ ಗಿಲ್ಲಿಗೆ ಈ ರೀತಿ ಕೊಡ್ತಾ ಇದೀನಿ ಆ ರೀತಿ ಕೊಡ್ತಾ ಇವನ್ ಜೊತೆಗೆ ಆಕ್ಚುಲಿ ಧ್ರುವಂತ ಜೊತೆಗೆ ಸೇರ್ಕೊಂಡು ಇನ್ನೊಬ್ಳು ಕೂಡ ಕಳಪೆ ಕೊಟ್ಟಿದ್ದಾಳೆ. ಅವಳೇ ರಿಷಾ ಗೌಡನು ಕೊಟ್ಟವಳೆ. ಅವಳು ಕೂಡ ಕಾವ್ಯ ವಿಚಾರ ತೆಗೆದು ಆ ವಿಚಾರಕ್ಕೆ ಆಕ್ಚುಲಿ ಈತನ್ಗೆ ಕಳಪೆ ಕೊಟ್ಟಿರ್ತಕ್ಕಂಥದ್ದು ಗಿಲ್ಲಿಗೆ. ನಾನು ಹೇಳ್ತಕ್ಕಂಥದ್ದು ನೋಡಿ, ಅಲ್ಲಿ ಆಕ್ಚುಲಿ ಕಾವ್ಯ ಮೊದಲೇ ರಿಷಾ ಗೌಡಗೆ ಅಲ್ಲ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಲ್ಲ, ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಮೊನ್ನೆ ರಿಷಾ ಗೌಡ ಅಲ್ಲಾಡಿಸ್ತಾ ಇದ್ಲು ಏನಂತ, ನನ್ಗೆ ಇವಳು ಸ್ಪಂದನ ಬಿಡ್ತಾ ಇಲ್ಲ, ಯಾವಾಗ್ಲೂ ಧ್ರುವಂತು ಮತ್ತೆ ಇವನ್ ಧನುಷ್ ಜೊತೆಗೆ ಓಡಾಡ್ತಾ ಇರ್ತಾಳೆ, ನನ್ನನ್ನ ಮೂವ್ ಆಗೋದಕ್ ಬಿಡ್ತಾ ಇಲ್ಲ, ಅವ್ರ ಜೊತೆಗೆ ಹಂಗೆ ಹಿಂಗೆ ಚೆನ್ನಾಗಿ ಮಾತಾಡೋದಕ್ ಬಿಡ್ತಾ ಇಲ್ಲ ಅಂತ. ಈಗ ಸಿಕ್ಕಿದೆ ಚಾನ್ಸು,
ಧ್ರುವಂತ್ ಹೇಳದ್ನಂತೆ, ಇವಳು ಕೇಳಬಿಟ್ಟು ಇಕ್ಕದ್ಲಂತೆ. ಇವಳಿಗೆ ಸ್ವಂತ ಬುದ್ಧಿ ಇಲ್ಲ ಇವಳಿಗೆ. ನೋಡಿ ಇವತ್ತು ರಿಷಾ ಗೌಡ ಚೆನ್ನಾಗಿ ತರಟೆ ತಗೊಳ್ಕೊಂಡಿದ್ದಾಳೆ. ಏನಂತಾಳೆ ಗೊತ್ತಾ, ಈ ರೀತಿ ಕ್ಯಾರೆಕ್ಟರ್ನ ಗಿಲ್ಲಿ ಜೊತೆಗೆ ನನ್ನ ಕ್ಯಾರೆಕ್ಟರ್ನ ಸೇರಿಸಿ ನೀವು ಈ ರೀತಿ ಎಲ್ಲ ಮಾತಾಡುವಷ್ಟಿಲ್ಲ, ನೀವು ಕಳಪೆನ ಗಿಲ್ಲಿ ಕೊಡ್ತೀರಾ, ಗಿಲ್ಲಿಗೆ ಅಂತ ಮಾತ್ರ ಹೇಳಿ. ಅದ್ ಬಿಟ್ಬಿಟ್ಟು ಗಿಲ್ಲಿ ಕಾವ್ಯ ಹೇಳಿರ್ತಕ್ಕಂಥದ್ದು, ಗಿಲ್ಲಿ ಕಾವ್ಯ ಅಂತ ಕ್ಯಾರೆಕ್ಟರ್ನ ನೀವು ಇಲ್ಲಿ ನನ್ನ ಹಾಳು ಮಾಡುವಷ್ಟಿಲ್ಲ ಅಂದಾಗ ಆಕ್ಚುಲಿ ಪಕ್ಕಕ್ಕೆ ಚಂದ್ರಣ್ಣ ಬರ್ತಾನೆ ಇವನ್ಗೆ, ಧ್ರುವಂತ್ ಚಂದ್ರಣ್ಣ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಮಗ ನೀನ್ ಮಾಡ್ತಾ ಇರೋದು ತಪ್ಪು ಕಣ, ಆಕ್ಚುಲಿ ಕಾವ್ಯನ ಈತನ್ಗೆ ಗಿಲ್ಲಿಗೆ ನೀನು ಹೋಲಿಸಿ ಅವ್ಳ ಕ್ಯಾರೆಕ್ಟರ್ನ ಇದ್ ಮಾಡ್ತಾ ಇದೀಯಾ, ಈ ಹಿಂದೆ ನಾನು ಹಂಗೆ ಮಾಡಿದ್ದೆ, ಕಾವ್ಯ ಕ್ಯಾರೆಕ್ಟರ್ಗೆ ಹಿಂಗೆ ಎಫೆಕ್ಟ್ ಆಗ್ತಾ ಇದೆ ಮಗ ಅಂತ ಗಿಲ್ಲಿಗೆ ಹೇಳಿದ್ದೆ, ಅವಾಗ ನಂಗೂ ಚೆನ್ನಾಗಿ ಹಾಕೊಂಡು ರುಬ್ಬಿದ್ಲು ಇದೇ ಕಾವ್ಯ, ಇವತ್ತು ನೀನು ಮಾಡ್ತಾ ಇರೋದು ತಪ್ಪು ಮಗ ಅಂದ್ಬಿಟ್ಟು ಆಕ್ಚುಲಿ ಧ್ರುವಂತ್ ಹಿಂಗ ಅಂತಾನೆ ಬೇಡ ಸುಮ್ಮನೆ ಬೇಡ ಏನ್ ಹಂಗಾದ್ರೂ ಹೆಂಗ್ ಮುಗಿ ಬೀಳ್ತಾನೆ ಗೊತ್ತಾ ಇವನು. ಇವನು ಕಳ್ಸಿರೋದು ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಗೆ ಯಾರ್ದೋ ಮಾತ್ ಕಟ್ಕೊಂಡು ಗಿಲ್ಲಿಗೆ ಬೈಯೋದಕ್ ಕಳ್ಸೋರ ಇವನ್ನ, ಅಥವಾ ಇವನು ನೀಟಾಗಿ ಆಡ್ಕೊಂಡು ನೀನ್ 8 ಸೀರಿಯಲ್ ದಬ್ಬಾಕಿದ್ಯೋ 80 ಸೀರಿಯಲ್ ದಬ್ಬಾಕಿದ್ಯೋ. ಈಗ ಮೊನ್ನೆ ಅಶ್ವಿನಿ ಗೌಡ ಹೇಳ್ತಾ ಇದ್ರು ನೋಡು, ನಾನ್ 100 ಸಿನಿಮಾ ಕೋಟಿ ದುಡ್ಡಿತ್ತು ಅಂದ್ರೆ ನಾವು 100 ಸಿನಿಮಾ ಮಾಡ್ತೀವಮ್ಮ, ನಿನ್ನ ಹತ್ರ ಕೋಟಿ ದುಡ್ಡು ಐತೆ, ನೀನ್ ಮಾಡಿದ್ಯಾ, ನಿಂದೇನ್ ಸಾಧನೆ ಏನ್ ಬಂತು ನಿಂದಲ್ಲಿ, ನಿನ್ ನಟಿ ನಿರ್ಮಾಪಕಿ ಇನ್ನೊಂದು ಮತ್ತೊಂದು, ನಿನ್ ಕೋಟಿ ದುಡ್ಡು ಐತೆ ಮಾಡಿಕ್ಕಿದ್ಯಾ ನೀನು. ಪಾಪ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಹೇಳ್ತಾ ಹೋಗ್ತಾವಳೆ, ನಿಮ್ದು ಒಂದ್ ಯೂಟ್ಯೂಬ್ ಮೊಬೈಲ್ ಇಟ್ಕೊಂಡು ಅಳ್ಳಾಡ್ಸೋದಲ್ಲ, ಆ ಗಿಲ್ಲಿ ನಟಂಗೆ ಹೇಳ್ತಾಳೆ. ಈಗ ಅದೇನ ಯೂಟ್ಯೂಬ್ ಅಂದ್ರೆ ಏನ್ ಇವ್ರ ಪ್ರಕಾರ, ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡೋದಂದ್ರೆ ಈ ಅಮ್ಮನ ಪ್ರಕಾರ ಏನು ಆಟ ಆಡ್ಕೊಂಡು ಓಡಾಡೋದು ಅನ್ನಂಗ್ ಅನ್ಕೊಂಡ್ಬಿಟ್ಟೈತಿ ಅಮ್ಮ. ಯೂಟ್ಯೂಬರ್ಸ್ ಗಳ ಮೇಲೆನೆ ಕೇವಲವಾಗಿ ಟ್ರೀಟ್ ಮಾಡುತ್ತಲ್ಲ ಈ ಅಮ್ಮ. ಏನ್ ಹೇಳ್ಬೇಕ್ರಿ ಈ ಅಮ್ಮನ್ಗೆ? ಅಲ್ಲ ನಮ್ಮ ಯೂಟ್ಯೂಬರ್ಸ್ ಗಳಿಗೆ ಫಸ್ಟ್ ಆಫ್ ಆಲ್ ಬುದ್ಧಿ ಇಲ್ಲ ಬಿಡ್ರಿ. ಅಲ್ಲ ಹಿಂಗೆಲ್ಲ ಮಾತಾಡಿದ್ರು ನಯ್ಯ ಮಾತಾಡ್ಕೊಂಡವ್ರ ಕಂಟೆಂಟ್ ಗೋಸ್ಕರ ಏನೋ ಮಾಡ್ಕೊಂಡವ್ರು ಬಿಡು ಅಂದ್ಕೊಂಡ್ ಸುಮ್ನೆ ಆಗ್ತಾರೆ ಬಿಟ್ರೆ, ಯಾರು ಕೂಡ ಒಂದು ಸ್ಟ್ಯಾಂಡ್ ತಗೊಂಡ್ ನಿಂತು ಈ ಅಮ್ಮ ಯಾಕೆ ಮಾತಾಡೋದ್ಲು, ಯೂಟ್ಯೂಬರ್ಸ್ ಅಂದ್ರೆ ಅಷ್ಟೊಂದ್ ಕೇವಲನಾ, ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡೋದಂದ್ರೆ ಅಷ್ಟೊಂದ್ ಈಸಿನಾ ಅಂತ ಅನ್ಬಿಟ್ಟು ನಾಲ್ಗೆಗೆ ಅದೇನೋ ಅಂತಾರಲ್ಲ ಬರ ಹೇಳ್ದಿದ್ರೆ ಇವತ್ತಿಗೆ ಈ ತರ ಯಾರು ಮಾತಾಡ್ತಾ ಇರ್ಲಿಲ್ಲ. ಈಕೆ ನೋಡಿ, ಈಕೆ ಮಾತ್ರ ಸಿನಿಮಾದಿಂದ ಮೈದಿನಿ ಅಂತ ಹೇಳ್ತಾಳೆ, ಆದ್ರೆ ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋ ಫೇಮಸ್ ಆಗಿ ಒಳಗಡೆ ಇದ್ದಾರೆ ಅಲ್ವಾ. ಅದು ಯೂಟ್ಯೂಬ್ ಗತ್ತು ತಾಕತ್ತು. ಹೋದ ವರ್ಷ ಧನರಾಜ್ ಒಂದ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿ ಬಂದವನು ಅವನು. ರಕ್ಷಿತಾ ಶೆಟ್ಟಿ ಹೌದು, ಒಬ್ಳು ಮಲ್ಲಮ್ಮ, ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, 3 ಜನ ಯೂಟ್ಯೂಬ್ ನಲ್ಲಿ ಫೇಮಸ್ ಆಗಿನೇ ಈ ಮಟ್ಟಕ್ ಬಂದ್ ನಿಂತಿರೋದು. ಈ ಅಮ್ಮ 100 ಸಿನಿಮಾ ಬಂತಂತೆ, 100 ಸಿನಿಮಾ ಮಾಡಿದೀನಿ, ನನ್ನ ವಯಸ್ಸಿಗೆ 100 ಸಿನಿಮಾ ಮಾಡೋದು ಯಾವ ಲೆಕ್ಕನಮ್ಮ, ನಾನು 187 ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ. ಅಲ್ಲ ಈ ಅಮ್ಮ 100 ಸಿನಿಮಾ ಅಂತ ಹೇಳ್ತಾಳೆ, ಆ ಅಮ್ಮನ ಸಿನಿಮಾನ ಒಂದೇ ನೋಡಿರೋದು. ಹೌದು, ರಾಜಾ ಹುಲಿ ಅನ್ನೋ ಒಂದು ಸಿನಿಮಾದಲ್ಲಿ ನೀವು ಕರೆಕ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಬಿಟ್ರೆ ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿಲ್ಲ. ನಮಗೂ ಜ್ಞಾಪಕ ಇಲ್ಲಪ್ಪ. ಯಾವ್ದೋ ಒಂದ್ ಸೀರಿಯಲ್ ನಲ್ಲಿ ನಾನ್ ನೋಡ್ದಂಗ್ ಒಂದ್ 2-3 ಸೀರಿಯಲ್ ನಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಅಷ್ಟೇ. ಅದು ಈ ಅಮ್ಮನೇನ ಯಾರೋ ನನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಈಗ ನಾನ್ 100 ಸಿನಿಮಾದಲ್ಲಿ ಮಾಡಿದೀನಿ, 100 ಸಿನಿಮಾದಲ್ಲಿ ಮಾಡಿದೀನಿ, ಟ್ಯಾಗ್ಲೈನ್ ಇಟ್ಕೊಂಡ್ ಬಂದ್ಬಿಟ್ಟೆ ಸೆಂಚುರಿ ಸಿನಿಮಾ ಮಾಡಿದೀನಿ ನಾನು ಅಂತಾನ. ಆಕ್ಚುಲಿ ಮುಂದಿನ ದಿನಗಳಲ್ಲಿ ಆಕ್ಚುಲಿ ಈಕೆ ಮೇಲೆ ಯೂಟ್ಯೂಬರ್ಸ್ ಮುಗಿ ಬೀಳ್ತಾ ಇದಾರೆ. ಈಗ ಆಲೇನೆ ನೆಕ್ಸ್ಟ್ ಇನ್ನೂ ದೊಡ್ಡದಾಗಿ ಮುಗಿ ಬೀಳ್ತಾರೆ. ಒಂದು ಈಕೆ ಹೊರಗಡೆ ಬರೋವರೆಗೂ ಕೂಡ ಯೂಟ್ಯೂಬರ್ಸ್ ಗಳು ಟ್ರೋಲ್ ಗಳನ್ನ ಮಾಡ್ತಾರೆ. ಯೂಟ್ಯೂಬರ್ಸ್ ಮೇಲೆ ಮಾತಾಡಿದ್ದು ತಪ್ಪು ಅಂತ ಇದೇ ಬಿಗ್ ಬಾಸ್ ನಲ್ಲಿ ಹೇಳಿಕೆಗಳನ್ನ ಕೊಡ್ಬೇಕು. ಯಾಕೆ ಕೊಡಲ್ಲ? ಮತ್ ಇನ್ನೊಂದ್ ಏನಾಗ್ಬಿಟ್ಟೈತೆ, ಈ ಸ್ಪಂದನ ನಾವೇನೋ ಅಂದ್ಕೊಂಡಿದ್ರು, ಈ ಅಮ್ಮ ಏನೋ ಹಾಕಿ ಕುಂತ್ಕೊಂಡೈತ್, ಮತ್ತೇನೆ ಡೀಸೆಂಟ್ ಹುಡುಗಿನಪ್ಪ ಅಂತ ಮೊನ್ನೆ ನೈಟ್ ಅಂದ್ಕೊಂತ ಇದ್ದೀನಿ. ನೆನ್ನೆ ನೈಟ್ ಆಲೆ ಮತ್ತೆ ಚಡ್ಡಿ ಮಿಡ್ಡಿ ಹಾಕೊಂಡ್ ಕುತ್ಕೊಂಡ್ಲಪ್ಪ ಸ್ಪಂದನ. ನಾವ್ ಹೋದ್ ವರ್ಷ ಎಲ್ಲನ ಕ್ರಾಂತಿ ಮಾಡ್ಕೊಂಡು ಚಡ್ಡಿ ಮಿಡ್ಡಿ ಹಾಕೋಬಾರ್ದು ಅಂತ ಅನ್ಬಿಟ್ಟು ನಾವ್ ಹೇಳ್ತಾ ಹೋದ್ರೆ ಇಡೀ ಕರ್ನಾಟಕದ ಜನತೆಗೆ ಏನ್ ಸಾರ್ತಾರೆ ಇನ್ನೊಂದು ಮತ್ತೊಂದು ಅಂತನ. ಈ ಅಮ್ಮ ನೋಡಿದ್ರು ಚಡ್ಡಿ ಮಿಡ್ಡಿ ಹಾಕೊಂಡು ಅಚ್ಚುಕಟ್ಟಾಗಿ ಕುತ್ಕೊಂಡು ಅದ್ರ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ನೀವೆಲ್ಲ ಅಲ್ಲಮ್ಮ, ನೀವು ಬಿಗ್ ಬಾಸ್ಗೆ ಹೋಗಿರೋದು ನಿಮ್ಮ ಬಾಡಿ ಶೋ ಅಪ್ ಮಾಡ್ಕೊಳ್ಳೋದಕ್ಕ, ನೀವು ಬಿಗ್ ಬಾಸ್ಗೆ ಹೋಗಿರೋದು ನಿಮ್ಮ ಬಾಡಿ ಶೋ ಅಪ್ ಮಾಡ್ಕೊಳ್ಳೋದಕ್ಕ, ಅಥವಾ ನೀಟಾಗಿ ಆಟ ಆಡಿ ಜನರಿಗೆ ಒಂದ್ ಸಂದೇಶ ಕೊಟ್ಟು ನಮ್ಗೊಂದು ಹೊಸ ಆಫರ್ಸ್ ಗಳು ಸಿಗ್ಲಿ ಅಂತ ಅನ್ಬಿಟ್ಟು ಇದನ್ ಮಾಡೋದಕ್ಕ, ಅಲ್ಲಿ ನಿಮ್ಮನ್ನ ನೀವು ಶೋ ಅಪ್ ಮಾಡ್ಕೊಳ್ಳೋದಕ್ಕ ಹೋಗಿರೋದು. ಕರೆಕ್ಟ್ ಆಗಿ ಆಟ ಆಡ್ರವ ಮುಂಡೆವ ಅಂತಂದ್ರೆ ಇಲ್ಲಿ ಚಡ್ಡಿ ಮಿಡ್ಡಿ ಹಾಕೊಳ್ಳೋದು ಒಬ್ರು ನೋಡಿದ್ರೆ ಯಾರು ಏನ್ ಹೇಳ್ತಾರ ಅದಕ್ಕೆ ಒಂಥರ ಅದೇನೋ ಅಂತಾರಲ್ಲ
ಒಂದು ಕುರಿ ಹಳ್ಳಕ್ಕೆ ಬಿದ್ರಿ ಎಲ್ಲಾ ಕುರಿನೂ ಹೋಗಿ ಹಳ್ಳಕ್ ಬೀಳ್ತವೆ ಅಂತಾನ. ಹಂಗ ಅಶ್ವಿನಿ ಅವ್ರ ಏನೋ ಅಂದ್ರಂತೆ, ಇವ್ನ್ ಧ್ರುವಂತು ನಿಂತ್ಕೊಂಡು ಹಳ್ಳಾಡಿಸ್ತಾವ್. ನೋಡಿ ಇವತ್ತು ಆಕ್ಚುಲಿ ನೆಕ್ಸ್ಟ್ ವೀಕ್ ನನ್ನ ಪ್ರಕಾರ, ನಾನು ಅನಲೈಸ್ ಮಾಡಿರುವಂತ ಪ್ರಕಾರ ಇದೇ ನೀವೇನ್ ಹೇಳಿದ್ರೆ ನೋಡಿ, ಸ್ಪಂದನ ಹೋಗೋದು ಬಹುತೇಕ ಹೌದು, ಹೊರಗಡೆ ಹೋಗೋದು. ಸ್ಪಂದನ ಇಲ್ಲ ಧ್ರುವಂತ್ ಹೋಗ್ಬೇಕು ಇವ್ರು. ಯಾಕೆ ಅಂತಂದ್ರೆ ನೋಡಿ, ಇಲ್ಲ ನೋಡಿ, ತಡ್ರಿ ಇಲ್ಲಿ ಏನ್ರಿ, ಏನ್ ಧ್ರುವಂತ್ ಇರ್ಬೇಕ್ರಿ? ತಡ್ರಿ ಇಲ್ಲಿ, ಏನ್ ಧ್ರುವಂತ್ ಇರ್ಬೇಕು? ಧ್ರುವಂತು ಅವ್ನ ಆಟ ಆಡೋನಾಗಿದ್ರೆ ಇಷ್ಟು ದಿನ ಆಟ ಆಡ್ಕೊಂಡ್ ಬಂದ, ಓಕೆನಾ, ಮಲ್ಲಮ್ಮನ್ ಇಟ್ಕೊಂಡ್ ಬಂದ, ರಕ್ಷಿತಾ ಶೆಟ್ಟಿನ ಇಟ್ಕೊಂಡ್ ಬಂದ. ಧ್ರುವಂತ್ ಈಗ ಓಪನ್ ಆಗ್ತಾ ಇದ್ದಾನಪ್ಪ ಅನ್ನೋ ಮೂಮೆಂಟ್ ನಲ್ಲಿ ಅಶ್ವಿನಿ ಗೌಡ ಹಿಂದೆ ಹೋಗ್ಕೊಂಡ್ ಕೂತ್ಕೊಂಡು ಇವನು ಗಿಲ್ಲಿ ನಟನ್ಗೆ ಕಳಪೆ ಕೊಡ್ತಾನೆ ಅಂತಂದ್ರೆ, ಎಲಿಮಿನೇಷನ್ ಮಾಡ್ತಾನೆ ನೀವ್ ಹೇಳಿದ ಪಾಯಿಂಟ್ 100% ಪಕ್ಕ. ಯಾಕಂದ್ರೆ ಈತ ಗಿಲ್ಲಿ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು, ಗಿಲ್ಲಿ ವಿಚಾರಕ್ಕೆ ಹೋಗಿದ್ರಿಂದ ನಮಗೂ ಕೂಡ ನೋವಾಗಿದೆ. ಆದ್ರೆ ಈತನ ಕ್ಯಾರೆಕ್ಟರ್ ನ ತಗೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂನು, ಯಾಕೆಂದ್ರೆ ಅಶ್ವಿನಿ ಗೌಡ ತರ ಆಗಿರ್ಬೋದು, ರಿಷಾ ತರ ಆಗಿರ್ಬೋದು, ರಾಶಿಕಾ ತರ ಆಗಿರ್ಬೋದು, ಇವರ ರೀತಿ ಇವನು ಆಟಕ್ಕೋಸ್ಕರ ಕಿರ್ಚಾಡೋದಾಗಿರ್ಬೋದು, ಅರ್ಚಾಡೋದಾಗಿರ್ಬೋದು, ಡ್ರಾಮಾಗಳು ಮಾಡೋದಾಗಿರ್ಬೋದು, ಏನು ಮಾಡ್ತಿಲ್ಲ. ಆಕ್ಚುಲಿ ಈತನ ಕ್ಯಾರೆಕ್ಟರ್ ಏನ್ ಇಷ್ಟ ಆಯ್ತು ಅಂದ್ರೆ, ಮಲ್ಲಮ್ಮನ ರೀತಿ ನಿಜವಾಗ್ಲೂ ಮಲ್ಲಮ್ಮನ ಜೊತೆಲಿ ಒಬ್ಬ ಮಲ್ಲಮ್ಮನ ಮುಗ್ಧೆಯನ್ನ ಗೆಲ್ಸೋಕೆ ಆಕೆಯನ್ನ ಟ್ರೈನ್ ಅಪ್ ಮಾಡ್ತಾ ಇದ್ನಲ್ಲ, ಅದು ಆ ಗುಣ ನಿಜವಾಗ್ಲೂ ಇಷ್ಟ ಆಯ್ತು. ಅದು ನನ್ಗೆ ಇಷ್ಟ ಆಯ್ತು. ಅಲ್ರಿ ಮೊನ್ನೆ ನಾನು ಹೊಗಳೋದೇ ರೀ, ನೆನ್ನೆ ಎಲ್ಲ ನಾನು ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿ ಬೇಕಿದ್ರೆ, ಧ್ರುವಂತ್ ಬಗ್ಗೆ ಬಹಳ ಹೆಮ್ಮೆ ಪಟ್ಟೆ. ಯಾಕೆ ಹೆಮ್ಮೆ ಪಟ್ಟೆ ಅಂತಂದ್ರೆ, ಅವನ ಒಂದು ಲೆಟರ್ನ ಬಿಟ್ಟು ಚಂದ್ರಪ್ರಭುನು ಕನ್ವಿನ್ಸ್ ಮಾಡ್ತಾನ, ಅಣ್ಣ ನಾನು ಸ್ಟ್ರಾಂಗ್ ಇದ್ದೀನಿ, ನೀವು ಸ್ಟ್ರಾಂಗ್ ಇದ್ದೀರಾ, ಪಾಪ ಮಾಳು ನಿಪ್ನಾಳು ಅವ್ರ ಮನೆಯಿಂದ ಏನೋ ಬಂದಿರುತ್ತಣ, ಹಂಗಣ ಹಿಂಗಣ ಅಂತ್ಕೊಂಡ್ ಮಾಡಿದಕ್ಕೆ ಧ್ರುವಂತ್ ಬಗ್ಗೆ ನನ್ಗೆ ಬಹಳ ಅದ್ಭುತವಾದಂತ ಫೀಲಿಂಗ್ ಬಂತು. ಏನ್ ಗುರು ಇಂತ ಒಳ್ಳೆಯವನಲ್ಲಪ್ಪ ಇವನು, ಅವನ್ದನ್ ಬಿಟ್ರು ಪಾಪ ಯಾರನೋ ಮೇಲೆ ಕೆಳಗಡೆ ಬಿದ್ದಿರೋರ್ನ ಎತ್ತಕ್ ನೋಡ್ತಾನಲ್ಲ ಅಂದ್ಕೊಂಡ್ರೆ, ಇವತ್ತು ಹಾಕೊಂಡು ಗಿಲ್ಲಿಗೆ ಇವನು ಅದ್ ಯಾರ್ದೋ ಮಾತು ಕಟ್ಕೊಂಡ್ ಬಂದು ಗಿಲ್ಲಿನ ಹಂಗೆ ಹಿಂಗೆ ಅಂತ ಅನ್ನೋಕ್ ಹೋಗ್ತಾ ಇದ್ದಾನಲ್ಲ. ಆಮೇಲೆ ನೋಡಿ, ನನ್ಗೆ ನೀವ್ ಹೇಳಿದ್ರಿ ಈ ಒಂದು ವ್ಯಕ್ತಿತ್ವದಲ್ಲಿ ಅವ್ನು ಇಷ್ಟ ಆದ ಅಂತ ಹೋಗ್ತೇನೆ. ನಾನು ಹೇಳಿದೆ, ಈಗ ನೀವು ಹೇಳಿದ್ರು ಆ ಪಾಯಿಂಟ್ ಚೆನ್ನಾಗಿತ್ತು, ಮಾಡೋಗಿ ಅವ್ನು ಮಾಡಿದ್ರು. ಅದೇ ರೀತಿ ಇನ್ನೊಬ್ರು ಮಾಡಿದ್ರು, ಧನುಷ್ ಅವರು. ಆಕ್ಚುಲಿ ಧನುಷ್ ಅವ್ರು ನಿಜವಾಗ್ಲೂ ಕಣ್ಣೀರ್ ಬರ್ಸ್ಬಿಟ್ಟು, ಖಂಡಿತವಾಗಿ ಅಲ್ಲ. ಧನುಷ್ ನೋಡಿ, ಧನುಷ್ ಅಂತ ಬಂದಾಗ ಸ್ಟಾರ್ಟಿಂಗ್ ದೊಡ್ಡದಲ್ಲ ಗುರು, ಫ್ರೆಂಡಿಗಿಂತ ದೊಡ್ಡದಲ್ಲ, ಓಕೆನಾ. ಬಿಗ್ ಬಾಸ್ ನಲ್ಲಿ ನಾನ್ ಸ್ಟ್ರಾಂಗ್ ಇದ್ದೀನಿ ಅನ್ನೋದನ್ನ ಧನುಷ್ ಎತ್ತಿ ತೋರ್ಸುವಂತ ಪ್ರಯತ್ನ ಮಾಡ್ದ. ಮತ್ತೆ ನಾನಿಲ್ಲಿ ಸ್ವಾರ್ಥದ ಬುದ್ಧಿ ತೋರ್ಬಾರ್ದು ಅಂತ. ಈಗ ಧನುಷ್ ಒಬ್ಬ ಏನಾದ್ರೂನು ಅವ್ನ್ ಲೆಟರ್ ಅವ್ನ್ ತಗೊಂಡಿದ್ರೆ, ಈಗ ರಿಷಿಕಂಗೆ ಮತ್ತೆ ಧನುಷ್ಗೆ ಏನು ವ್ಯತ್ಯಾಸ ಏನ್ ಇರ್ತಿರ್ಲಿಲ್ಲ. ರಿಷಾಗೆ ಮತ್ತೆ ಧನುಷ್ಗೆ ಏನ್ ವ್ಯತ್ಯಾಸ ಇರ್ತಾ ಇರ್ಲಿಲ್ಲ. ಆದ್ರೆ ಧನುಷ್ ಫಸ್ಟ್ ಮಾಡಿದ ಕೆಲ್ಸದಿಂದ ಇವನು ಧ್ರುವಂತ ಎಚ್ಚೆತ್ಕೊಂಡ, ಬೇಡಣ ಮಾಡಕ್ ಕೊಡೋಣ ಅಣ್ಣ, ಬೇಡ, ದಾರಿ ತೋರಿಸ್ಕೊಟ್ಟಿದ್ದೆ ಧನುಷ್ ವಿಚಾರದಲ್ಲಿ. ಹೌದು. ಸೊ ಅವ್ನ್ ಧನುಷ್ ಮಾಡಿದಕ್ಕೋಸ್ಕರನೇ ಧ್ರುವಂತನು ಕೂಡ ಎಚ್ಚೆತ್ಕೊಂಡು ಏನೋ ಮಾಡ್ದ. ಅದೆಲ್ಲ ವೆಲ್ ಅಂಡ್ ಗುಡ್, ಅದ್ರ ಬಗ್ಗೆ ಮಾತೇ ಇಲ್ಲ. ಇನ್ನೊಂದು, ಆದ್ರೆ ಇವನು ಇವತ್ತು ಗಿಲ್ಲಿ ಅಂದ್ರೆ ಗಿಲ್ಲಿ ವಿರೋಧವಾಗಿ ನಿಂತ್ಕೊಂಡ್ರೆ ನಾನೇನೋ ಫೇಮಸ್ ಆಗ್ಬಿಡ್ತೀನಿ ಅಲ್ಲ. ನೋಡಿ, ಇನ್ನೊಂದು, ನಮಗೂ ಕೂಡ ಬುದ್ಧಿ ಇಲ್ಲ. ನಮ್ಮ ಒಂದು ಇದನ್ ತಗೊಂಡ್ ನಾವೇ ಹೊಡ್ಕೋಬೇಕು. ಯಾಕೆ ಹೊಡ್ಕೋಬೇಕು ಅಂತಂದ್ರೆ, ಪ್ರಾಮಾಣಿಕವಾಗಿ ಆಡ್ತಾ ಇರೋರ್ನ ನಾವು ಮಾತಾಡೋದಕ್ ಹೋಗಲ್ಲ, ಓಕೆನಾ. ಇಲ್ಲಿ ಅಂತ ಅನ್ನೋಂತ ಅಶ್ವಿನಿ ಗೌಡ ಬಗ್ಗೆನೇ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಅಶ್ವಿನಿ ಗೌಡ ಮಾಡ್ತಾ ಇರೋ ತಪ್ಪು ಜನಗಳಿಗೆ ತೋರ್ಸೋಣ ಅಂತ ಮಾತಾಡ್ತೀವಿ ನಾವು. ಆದ್ರೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅವರೇ ಹೈಲೈಟ್ ಆಗ್ತಾ ಇದಾರೆ, ಓಕೆನಾ. ಇನ್ ರಿಷಾ ಮಾಡಿದ ಅಲ್ಲ ಗಿಲ್ಲಿಗೆ, ಅವನು ರಿಷಾಗೆ ಏನಾದ್ರು ಒಂದ್ ಏಟ್ ಹೊಡೆದಿದ್ರೆ ತಾಲ್ತಿರ್ಗಿ ಎಲ್ಲಿ ಬಿದ್ದಿಳ್ತಿದ್ರು ಗೊತ್ತಿಲ್ಲ ರಿಷಾ. ಗಿಲ್ಲಿ ನಾಟಿ ಕೈರಿ, ಅದು ಮಡ್ಕೆ ಹಿಡ್ದಿರೋ ಕೈಗಳು, ಓಕೆನಾ. ಒಂದ್ ಕೊಟ್ರೆ ಅದೇನೋ ಅಂತಾರಲ್ಲ, ತೊಟ್ರು ಚಟ್ಟ ಸೇರ್ಕೋಬೇಕು ಅಂತಾನ, ಹಂಗೋಗ್ ತಲ್ತಿರ್ಗ್ ಬಿದ್ದೋಗ್ಬಿಟ್ಟಿರೋಳು ರಿಷಾ. ಆದ್ರೆ ಗಿಲ್ಲಿ ಅದನ್ನ ಮಾನವೀಯತೆನ ತೋರಿಸುವಂತ ಪ್ರಯತ್ನ ಮಾಡಿದ್ರೆ, ಆ ಹುಡುಗ ಇವತ್ತಿನವರೆಗೂ ಪ್ರಾಮಾಣಿಕವಾಗಿ ತನ್ನ ಒಡಲಲ್ಲಿ ಇರುವಂತ ಒಂದು ಟ್ಯಾಲೆಂಟ್ ನ ಹೊರಗಡೆ ಒಂದೊಂದೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ ಯಾರು, ಗಿಲ್ಲಿ. ಅಂತ ಹುಡುಗನ್ನ ಹೋಗಿ ಇವನು ಯಾರ್ದೋ ಮಾತು ಕಟ್ಕೊಂಡು ಗಿಲ್ಲಿನ ಅಪಪ್ರಚಾರ ಮಾಡೋದಾಗ್ಲಿ, ಕಳಪೆ ಕೊಟ್ಟಿರೋದಾಗ್ಲಿ, ನಾಮಿನೇಷನ್ ಮಾಡಿರೋದಾಗ್ಲಿ ಮಾಡ್ತಾನೆ ಅಂದ್ರೆ ಇವನ್ ಲಿಟರ್ಲಿ ವೇಸ್ಟ್ ಅನ್ನಿಸ್ಬಿಡ್ತು. ಅದನ್ನ ಈಗ ಆಕ್ಚುಲಿ ಗಿಲ್ಲಿ ಅಭಿಮಾನಿಗಳು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಇನ್ನೊಂದು ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ರಾತ್ರಿ ತುಂಬಾ ಇಂಟ್ರೆಸ್ಟ್, ನಿಜವಾಗ್ಲೂ ಈ ಆಕೆ ಇದ್ದಂತ ಒಂದು ವ್ಯಕ್ತಿತ್ವಕ್ಕೆ ಬೇರೆ ಆದ ಒಂದು ವ್ಯಕ್ತಿತ್ವವನ್ನ ಕೊಡ್ತು. ಅದು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಶ್ವಿನಿ ಗೌಡ. ನಿಜವಾಗ್ಲೂ ನಾನು ಅಶ್ವಿನಿ ಗೌಡ ಮತ್ತೆ ಜಾನ್ವಿಗೆ ಪತ್ರ ಕೊಡೋ ವಿಚಾರದಲ್ಲಿ, ಇವಳು ನಾನೇ ನನ್ ಕಡೆ ಗತ್ತಾ, ಇವಳು ಅಹಂಕಾರಿ, ದುರಂಕಾರಿ, ಸ್ವಾರ್ಥಿ, ಇವಳು ಗ್ಯಾರಂಟಿ ಪಕ್ಕ ಈಕೆ ಲೆಟರ್ ನ ತೆಗೆದುಕೊಂಡು ಹೌದೌದು ಅದು ಸತ್ಯ. ಅದು ಜಾನ್ವಿ ಪತ್ರವನ್ನ ಅರ್ಧ ಹಾಕ್ತಾಳೆ ಅಂತ ಅನ್ಕೊಂಡ್ವಿ. ಆಕ್ಚುಲಿ ಚರ್ಚೆ ಮಾಡುವಾಗ್ಲೂ ಕೂಡ ಈ ಜಾನ್ವಿ ಹೇಳ್ತಾಳೆ, ಅಕ್ಕ
ನಮ್ಮಿಬ್ರು ಮಕ್ಳು ಲೆಟರ್ನ ಕಳ್ಸಿದಾರೆ ಅಕ್ಕ. ನಿಜವಾಗ್ಲೂನು ಹ್ಮ್. ನನ್ನ ಮಗ ಇನ್ನು ಚಿಕ್ಕವನು ಏನ್ ಕಳ್ಸಿರ್ತಾನೆ ಬಿಡಿ, ಅದೇನು ಇರ್ಲಿ. ಆದ್ರೆ ನಿಮ್ಮ ಮಗ ದೊಡ್ಡವನು, ಹ್ಮ್. ಅದು ತುಂಬಾ ಅಮೂಲ್ಯವಾದಂತದ್ದು. ಹ್ಮ್. ದಯವಿಟ್ಟು ಅಕ್ಕ ನಿಮ್ಮ ಪತ್ರವನ್ನು ತೆಗೆದುಕೊಳ್ಳಿ ಅಶ್ವಿನಿ ಅಕ್ಕ, ಹ್ಮ್. ನನ್ ಪತ್ರನ ಬೇಕಾದ್ರೆ ಅರ್ಧ ಹಾಕ್ಬಿಡಿ ಅಂತ ಹೇಳ್ತಾಳೆ. ಹ್ಮ್. ಆಕ್ಚುಲಿ ಹಂಗೆ ಚರ್ಚೆ ಮಾಡ್ಕೊಂಡು ಹೋಗಿ ಹ್ಮ್. ಓಕೆ ಇದೇ ಫೈನಲ್ ಆಯ್ತಾನೋ ಅಂತ ಅನ್ಕೋತೀವಿ. ಆದ್ರೆ ಒಂದು ಡಿಕ್ಲರೇಷನ್ ಕೊಡ್ಬೇಕಲ್ವಾ ಬಿಗ್ ಬಾಸ್ಗೆ, ಹ್ಮ್. ನಾವು ಯಾರ ಲೆಟರ್ ಅನ್ನು ತಗೊಳ್ತಾ ಇದೀವಿ, ಯಾರ ಲೆಟರ್ ಅರ್ಧ ಆಗ್ತಾ ಇದೀವಿ ಅಂತ. ಅವಾಗ ಅಶ್ವಿನಿ ಗೌಡ ಇಲ್ಲ ಜಾನು ನೀನೇನ್ ಹೇಳ್ಬೇಡ, ನಾನು ಹೇಳ್ತೀನಿ ಇರಮ್ಮ ಅಂದ್ಬಿಟ್ಟು ಆಕ್ಚುಲಿ ಅದನ್ನ ಟರ್ನ್ ಮಾಡ್ಬಿಡ್ತಾಳೆ. ಏನಂತ, ನನ್ನ ಲೆಟರ್ ಅನ್ನ ನಾನು ಅರ್ಧಾಗ್ತಾ ಇದ್ದೀನಿ, ಇದು ಜಾನ್ವಿಗೆ ಆಕ್ಚುಲಿ ಲೆಟರ್ ನ ಕೊಡ್ತಾ ಇದೀನಿ ಅಂದ್ಬಿಟ್ಟು. Okay. ಅದು ತುಂಬಾ ನನ್ಗಂತೂ ಅವಳು ವ್ಯಕ್ತಿತ್ವ ಯಪ್ಪ ಏನಪ್ಪ ಈ ರೀತಿ ಟರ್ನ್ ಆಗ್ಬಿಟ್ರಲ್ಲ. ನೋಡಿ, ಯಾಕಂದ್ರೆ ನಾವು ಅಹಂಕಾರಿ ದುರಂಕಾರಿ ಶಿವ ಅವ್ರೆ ನಾನೊಂದ್ ಮಾತು ಹೇಳ್ತೀನಿ ಕೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾನ್ವಿ ದೂರ ಆಗಿ ಆಲೇನೆ 5-6 ದಿನಗಳು ಆಗ್ತಾ ಬಂತು. ಯಾರಿಂದ? ಅಶ್ವಿನಿಯ ಒಂದು ಸಂಘಕ್ಕೆ ಸೇರ್ಕೊಂಡಿದ್ದಂತ ಜಾನ್ವಿ ಫಸ್ಟ್ ಉಪಾಧ್ಯಕ್ಷೆ, ಅಶ್ವಿನಿ ಅಧ್ಯಕ್ಷೆ ಅಂದ್ರೆ ಉಪಾಧ್ಯಕ್ಷೆ ಜಾನ್ವಿ ಆದಂತ ಜಾನ್ವಿ ಬಿಡ್ತಾ ಬಂದ್ರು ಸಂಘನ. ಅರ್ಥ ಆಗ್ತಾ ಐತ್ಯಾ? ಇಲ್ಲಿ ಅಶ್ವಿನಿ ಅವರ ಒಂದು ಒಳ್ಳೆತನನು ತೋರಿಸ್ಬೋದು, ಅದ್ರ ಬಿಟ್ರೆ ಅಶ್ವಿನಿ ಅವರ ಬ್ರಿಲಿಯನ್ಸ್ ತೋರಿಸ್ಬೋದು ಇಲ್ಲಿ. ಯಾಕೆ ಅಂತಂದ್ರೆ ಜಾನ್ವಿ ಬಿಟ್ಟು ಹೋಗ್ತಾ ಇದ್ದಾಳೆ. ಸೊ ಈ ತರನಾದ್ರೂ ಲೆಟರ್ ಕೊಟ್ಬಿಟ್ರೆ ಓಕೆನಾ, ಮತ್ತೆ ಜಾನ್ವಿ ಹತ್ರಕ್ ಬರ್ತಾಳೆ, ನನ್ ಟೀಮಿಗೆ ಜಾಯ್ನ್ ಆಗ್ತಾಳೆ. ನನ್ ಟೀಮಿಗೆ ಜಾಯ್ನ್ ಆದ್ರೆ ಇನ್ನೇನು ಇನ್ನು ಉಳ್ಕೊಳ್ಳೋರು ಯಾರು? ರಕ್ಷಿತಾ, ಮತ್ತೆ ಗಿಲ್ಲಿ, ಕಾವ್ಯ, ಮತ್ತೆ ಮ್ಯೂಂಟೆಂಟ್ ರಘು ಅವರು, ಮತ್ತೆ ಚಂದ್ರಪ್ರಭಾ. ಸ್ಪಂದನ ಆ ಕಡೆ ಈ ಕಡೆ ಎತ್ ಕಡೆಗೆ ಹೋಗ್ಬೇಕು ಅನ್ನೋ ಗೊಂದಲದಲ್ಲೇ ಇದ್ದಾಳೆ ಪಾಪ. ಓಕೆನಾ, ಇನ್ನು ಚಂದ್ರಪ್ರಭಾ ಅವ್ರು ಅಷ್ಟೇನೆ. ಇನ್ನು ಉಳಿಯೋದ್ 4 ಜನ. ಈ 4 ಜನನ ನಾವೆಲ್ಲರೂ ಸೇರ್ಕೊಂಡ್ಬಿಟ್ರೆ ಯಾರು ರಿಷಾ ಆಗ್ಬೋದು, ರಾಶಿಕಾ ಆಗ್ಬೋದು, ಅಶ್ವಿನಿ ಗೌಡ ಆಗ್ಬೋದು, ಜಾನ್ವಿ ಆಗ್ಬೋದು, ಕಾಕ್ರೋಚ್ ಸುದಿ ಆಗ್ಬೋದು, ಧ್ರುವನ್ ಆಗ್ಬೋದು, ಇನ್ನು ಧನುಷ್ ಅಷ್ಟೇನೆ. ಧನುಷನು ಏನು ಅವನು ಯಾರ ಗ್ಯಾಂಗಿಗೂ ಸೇರ್ಕೊಂಡಿಲ್ಲ. ಅವನು ಪ್ರಾಮಾಣಿಕವಾಗಿ ಅವನ ಆಟವನ್ನ ಆಡ್ತಾವನೆ. ಆದ್ರೆ ಈಗೆಲ್ಲ ನಾವ್ ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಈ ಗ್ಯಾಂಗ್ ನ ತುಳಿದು ಮಟ್ಟ ಹಾಕ್ಬಿಡ್ಬೋದು ಅನ್ನೋ ಒಂದು ಭ್ರಮೆಲೂನು, ಅಂದ್ರೆ ಈ ಒಂದು ಇಂಟೆಲಿಜೆನ್ಸ್ ಎಲ್ಲೂ ಮಾತಾಡಿರ್ಬೋದು, ಕೊಟ್ಟಿರ್ಬೋದು. ಅದು ಅಶ್ವಿನಿ ಅವರ ವೈಯಕ್ತಿಕ ವಿಚಾರ, ಅಶ್ವಿನಿ ಅವರಿಗೆ ಸಂಬಂಧಪಟ್ಟಂತದ್ದು. ಏನೇ ಆದ್ರೂ ಆ ಒಂದು ವಿಚಾರಕ್ಕೆ ನಾವು ಕೂಡ ಶ್ಲಾಘಿಸ್ಬೇಕು. ಯಾಕೆ ಅಂದ್ರೆ ನೋಡಿ, ಅದರಿಂದ ಬರೀ ಲೆಟರೇ ಇರ್ಲಿಲ್ಲ. ಯಾಕೆಂದ್ರೆ ಒಂದು ಜಾನ್ವಿಗೆ ಮುಂದಿನ ವಾರಕ್ಕೆ ಪ್ರಮೋಷನ್ ಸಿಗ್ತಾ ಇತ್ತು, ಅವಳು ಎಲಿಮಿನೇಟ್ ಆಗ್ತಿರ್ಲಿಲ್ಲ, ಒಂದು ವಿಚಾರ. ಇನ್ನೊಂದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗೋಕೆ ಒಂದು ಅವಕಾಶನೂ ಅವಳಿಗೆ ಸಿಗ್ತಾ ಇತ್ತು. ಆದ್ರೆ ಅವೆರಡು ಅವಕಾಶನೂ ಕೂಡ ಈ ಅಶ್ವಿನಿ ಗಿರಿ ಅವಳು ಕೊಟ್ಟಿದ್ದಾಳೆ. ನೀವ್ ಹೇಳಿದ್ರೆ ಓಕೆ ಫ್ರೆಂಡ್ಶಿಪ್ ಗೋಸ್ಕರ ಕೊಟ್ಟಿರ್ಬೋದು ಅಂತ, ಆದ್ರೆ ಫ್ರೆಂಡ್ಶಿಪ್ ಗೋಸ್ಕರ 2 ವಿಚಾರವನ್ನ ಆಕೆಗೆ ದಾರಿ ಎರೆದಿದ್ದಾಳೆ. ಆ ವಿಚಾರದಲ್ಲಿ ದೊಡ್ಡವಳು ಅವಳು. ಹಂಗಾಗಿ ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳ್ಬಿಡ್ತೇನೆ. ಓಕೆ ಅದ್ರ ವಿಚಾರದಲ್ಲಿ ಅಹಂಕಾರಿ ದುರಹಂಕಾರಿ ದೊಡ್ಡವಳು ಆದ್ಲು, ಆದ್ರೆ ಅವಳ ಒಂದು ಏನೋ ಅವಳು ಜನ ನೋಡ್ತಿದ್ದಂತ ಒಂದು ಸೈಡ್ ಅನ್ನೇ ಬದಲಾಯಿಸಿದ್ಲು ಅಂತ ಹೇಳ್ಬಹುದು ಆ ಒಂದು ವಿಚಾರದಲ್ಲಿ. ಓಕೆ ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇನ್ನೊಂದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ದು ರಾತ್ರಿ ಒಂದು ಗಿಲ್ಲಿ ಮತ್ತೆ ಕಾವ್ಯದು. ಯಾಕೆಂದ್ರೆ ಅವ್ರಿಬ್ರು ಪ್ರೋಮೋಗಳು ಬಿಡ್ತಾ ಇದ್ರು. ನಾವು ಪ್ರೋಮೋದಲ್ಲೆಲ್ಲ ಏನಂತ ಇದ್ರು, ನಾನ್ ಬಿಟ್ಕೊಡಲ್ಲಪ್ಪ, ನಾನ್ ಕೊಡಲ್ಲ ಪತ್ರನ ಅನ್ನೋ ತರ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ರು. ನಮ್ಗೇನ್ ಅನಿಸ್ತಾ ಇತ್ತು, ಇವ್ರಿಬ್ರು ಚಂಗಲ್ ಮುಂಡಿಯವ, ಇವ್ರ ಗ್ಯಾರಂಟಿ ಇವರು ಇಬ್ರು ಲೆಟರ್ನು ಹೊರದಾಕತ್ತಾರ, ಇಬ್ರು ನಾಮಿನೇಷನ್ ಆಗ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಗಿಲ್ಲಿ ಗುಣ ಇದೆಯಲ್ವಾ, ಅದ್ಭುತವಾದ ಗುಣ. ಗಿಲ್ಲಿ ಆಕ್ಚುಲಿ ಕಾವ್ಯಗೆ ಪತ್ರವನ್ನ ಕೊಟ್ಟು ಈಕೆ ಇವನ ಪತ್ರವನ್ನ ಅರ್ಧಾಕಿಸ್ಕೊಳ್ತಾನೆ. ಮತ್ತೆ ಗಿಲ್ಲಿಗೆ ಏನಪ್ಪಾ ಅಂತಂದ್ರೆ ಇನ್ನೊಂದು ವಿಚಾರ, ಗಿಲ್ಲಿನೇ ಅಂತಲ್ಲ, ಗಂಡು ಮಕ್ಳು ಮನಸ್ಥಿತಿ ಅಂತದ್ದು ಅಂತ ತೋರಿಸ್ಕೊಂಡ್ ಕೊಟ್ಬಿಟ್ಟು. ಓಕೆನಾ, ಗಂಡು ಮಕ್ಳು ಏನೇ ಅಂತಂದ್ರು ಒಂದು ಸರಿ ಒಬ್ರನ್ನ ನಂಬಿದೀವಿ ಅಂತಂದ್ರೆ ಪ್ರಾಣ ಹೋಗೋಂತ ಸಿಚುವೇಶನ್ ಅಲ್ಲೂ ಅವ್ರಿಗೆ ಹೆಲ್ಪ್ ಮಾಡಿನೇ ಸಾಯ್ತೀವಿ ಅಂತ ಅನ್ನೋದನ್ನ ಎತ್ತಿ ತೋರ್ಸೋಂತ ಪ್ರಯತ್ನ ಮಾಡಿದ್ದು ಗಿಲ್ಲಿಗೂ ಗೊತ್ತು. ಗಿಲ್ಲಿನೂ ಕೂಡ ಇನ್ಕ್ಲೂಡೆಡ್ ನಾಮಿನೇಷನ್ ಆಗಿರೋಂತವನೇನೆ. ಓಕೆನಾ, ಗುರು ನಾನ್ ಯಾಕೆ ಅವಳಿಗೆ ಕೊಡ್ಬೇಕು ಅನ್ನೋದು 1 ನಿಮಿಷ ಯೋಚನೆ ಮಾಡಿದ್ರೆ ಗಿಲ್ಲಿ ಕಾವ್ಯಂಗ್ ಕೊಡ್ತಾ ಇರ್ಲಿಲ್ಲ. ಕಾವ್ಯ ಯೋಚನೆ ಮಾಡಿದ್ಲು, ಅದೇ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಇರುವಂತ ವ್ಯತ್ಯಾಸ, ಆ ಒಂದು ಮನಸ್ಥಿತಿ ಅಂತ ಹೇಳ್ತೀವಿ. ನಿಮ್ಗೆ ಏನ್ ಅನ್ನಿಸ್ತು? ಅಲ್ಲ ಅಂದ್ರೆ ಲಾಸ್ಟ್ ಪಂಚ್ ಹೇಳ್ಬಿಡ್ತಾನೆ. ಒಟ್ನಲ್ಲಿ ಇವ್ರು ಎಲ್ಲ ಏನೇ ಮಾಡ್ಲಿ, ಅವ್ರೇನ್ ಕರ್ಮಗಳನ್ನ ಮಾಡಿರ್ತಾರೆ, ಆ ಒಂದು ಕರ್ಮಕ್ಕೆ ಪ್ರತಿಫಲವನ್ನ ಇದೇ ಬಿಗ್ ಬಾಸ್ ನಲ್ಲಿ ಅವರು ಅನುಭವಿಸ್ತಾರೆ ಅಂತ ಹೇಳ್ತಾ ಅಲ್ಲ ಇನ್ನು ಇದೆ ಓಕೆನಾ. ನಾನೊಂದು ಏನು ಏನಂತಾರೆ ಸಿಗ್ಮಾ ಪಂಚ್ ಕೊಡ್ಬೇಕಲ್ವಾ. ನೋಡ್ರಪ್ಪ, ಇದನ್ನೆಲ್ಲಾ ನೋಡಿರುವಂತವ್ರು ಕೆಲವರು ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಏತ್ಕಬಹುದು. ಓಕೆನಾ, ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಅದಂಗೆ ಇದಿಂಗೆ ಅಂತ ಏತ್ಕಬಹುದು. ನಾವು
ಗಿಲ್ಲಿಯ ಪರವಾಗಿದ್ದೇವೆ ಅನ್ನೋದು ಒಂದಾದ್ರೆ, ಗಿಲ್ಲಿ ತಪ್ಪು ಮಾಡಿದ್ದು ಮೊನ್ನೆ ಗಿಲ್ಲಿ ಏನು ಕಳಪೆ ಬರ್ಬೇಕಾಗಿತ್ತು ಗಿಲ್ಲಿಗೆ ಅನ್ನೋದನ್ನು ಕೂಡ ಅದೇ ತರದಲ್ಲಿ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿರುವಂತವ್ರು. ನಮಗೆ ಪ್ರಾಮಾಣಿಕತೆ ಬೇಕು. ಮತ್ತೆ ಇನ್ನೂ ಕೆಲವ್ರು ಎತ್ಕೊಳ್ಳಂತವ್ರು ಇದಾರೆ. ಲೇ ಕೆಲ್ಸ ನೋಡ್ಕೊಳ್ರ ಮುಂಡೆವ ಅಂತ ಅನ್ಬಿಟ್ಟು, ಲೇ ನಾವ್ ಮಾಡೋ ಕೆಲ್ಸಗಳೇ ಇದು ಕಂಡ್ರಲ್ಲ, ಕತೆ ಏನಂತಾರೆ ತಗಡುಗಳ, ನಾವ್ ಮಾಡ್ತಾ ಇರೋ ಕೆಲ್ಸಗಳೇ ಇದು, ಓಕೆನಾ, ನಾವ್ ಮಾಡ್ತೀವಿ, ನಮಗ್ ಗೊತ್ತಿದೆ ನಮ್ ಕೆಲ್ಸನೇ ಇದು. ಇನ್ನು ಮೂರನೇ ವಿಚಾರ ಅಂತ ಬಂದಾಗ, ಅಲ್ಲ ಕಣ್ರು, ಅವ್ರಿಗೆ ಏನೋ ಟಾಸ್ಕಿಗೆ ಅಂತ ಮಾಡ್ಕೊಂತಾರೆ, ಬಂದಾಗ ಹೊರಗಡೆಗೆ ಬಂದಾಗ ಎಲ್ಲ ಸರಿಯಾಗಿರ್ತಾರೆ, ಯಾಕಂಗ್ ಹೊರ್ಚಾಡೋದು ಕಿರ್ಚಾಡೋದು ಮಾಡ್ಕೊಂತೀರಾ ಅಂತ ಕೆಲವು ಅವಿವೇಕಿಗಳು ಹೇಳ್ತಾರೆ. ಅಂತ ಅವಿವೇಕಿಗಳಿಗೆ ನಾನು ಹೇಳುವಂಥದ್ದು, ಲೇ ಪೆಂಗ್ ಮುಂಡೆವಾ, ನಿಮ್ಮನೇಲೂ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ರು ಇರ್ತಾರೆ. ಸೊ ನೋಡ್ತಾ ಇರ್ತಾರೆ. ನೀವು ಬಿಗ್ ಬಾಸ್ ನಲ್ಲಿ ನೋಡುವಂತ ಕಂಟೆಂಟ್ ಒಳ್ಳೆ ತರ ಇರ್ಬೇಕೆ ಬಿಟ್ರೆ, ಪೆಂಗ್ರ ತರ ಆಡ್ಕೊಂಡು, ಜಗಳ ಆಡ್ಕೊಂಡು, ಗುದ್ದಾಟ ಆಡ್ಕೊಂಡು, ಲವ್ವಿ ಡವ್ವಿ ಆಟಗಳನ್ನ ಆಡ್ಕೊಂಡು, ಚೆಂಗ್ಲು ಮುಂಡೆ ತರನ ಚಡ್ಡಿ ಮಿಡ್ಡಿ ಹಾಕೊಂಡು ಓಡಾಡ್ತಾ ಇದ್ರೆ ನಿಮ್ ಮನೆಯವರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಬಿಗ್ ಬಾಸ್ ಅಂತ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದ್ರಲ್ಲೂ ಏಕೈಕವಾಗಿ 12ನೇ ಸೀಸನ್ ವರ್ಗುನು ಒಬ್ರೇ ನಡ್ಸ್ಕೊಂಡ್ ಕೊಡ್ತಾ ಇರ್ತಕ್ಕಂಥವ್ರು ಸುದೀಪ್ ಅವರು. ಅವರ ಒಂದು ಮಾತಿಗೊಂದು ಗತ್ತಿದೆ, ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಗತ್ತಿದೆ, ಓಕೆನಾ. ಮತ್ತೆ ಲಕ್ಷಾಂತರ ಜನ ನಾವು ಹೋಗ್ಬೇಕು ಅಂತ ಇನ್ಕ್ಲೂಡೆಡ್ ನಾವಾದ್ರೂ ಕೂಡ ಹುಡ್ಕಾಡ್ತಾ ಇದ್ದೀವಿ, ತೊಡ್ದಾಡ್ತಾ ಇದ್ದೀವಿ, ಓಕೆನಾ. ಅಲ್ಲಿ ಹೋಗಿ ನಾವು ಪೆಂಗ್ರ ತರ ಆಡೋದಕ್ಕಲ್ಲ, ಮತ್ತೆ ಅಲ್ಲಿ ಆಡ್ತಾ ಇರೋರ್ಗೆ ಒಂದು ಎಚ್ಚರಿಕೆ ಗಂಟೆ, ಲೇ ಇಲ್ಲಿ ಆಡ್ತಾ ನೀವು ಇಲ್ಲಿ ದಬಾಕ್ ಅಂತ ಇದ್ರೆ ಅಲ್ಲೇ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಲೇ ಹೆಂಗ್ ಬರ್ತಾ ಇದೆ ಕಮೆಂಟ್ಸ್ಗಳು, ಪಾಸಿಟಿವ್ ಬರ್ತಾ ಇತ್ತಾ ನೆಗೆಟಿವ್ ಬರ್ತಾ ಇತ್ತ ಅಂತ ಡ್ರೆಸ್ ಕೋಡ್ ನಲ್ಲಿ ಕಳ್ಸುವಂತ ಫ್ಯಾಮಿಲೀಸು, ಮತ್ತೆ ಏನಂತಾರೆ ಕಾಸ್ಟ್ಯೂಮ್ ಡಿಸೈನರ್ಸು ಇಲ್ಲಿ ಹೊರಗಡೆ ಯಾರ್ಯಾರು ಹೆಂಗ್ ಮಾತಾಡ್ತಾರೆ ಅಂತ ಕಳ್ಸಲ್ವೇನ್ರಲ್ಲ ಅವಿವೇಕಿಗಳ, ಕಳಿಸ್ತಾರೆ. ನಮಗ್ ಬೇಕಾಗಿರೋದು ಪ್ರಾಮಾಣಿಕತೆ. ನಾವು ಹೋದ್ ಸರಿ ಹೋರಾಟ ಮಾಡ್ಕೊಂಡ್ ಬಂದಿದ್ದಂತ ಒಂದೇ ಒಂದು ವಿಚಾರಕ್ಕೆ ಈ ಸರಿ ಜಾಸ್ತಿ ಚಡ್ಡಿ ಮಿಡ್ಡಿಗಳು ಕಾಣಿಸ್ತಾ ಇಲ್ಲ, ಓಕೆನಾ. ಅದು ನಮ್ಗೆ ಹೆಮ್ಮೆ ಇದೆ. ಇನ್ನು ಈ ವಿಚಾರ ಅಂತ ಬಂದಾಗ, ಈ ನಿನ್ನೆಯಿಂದನ ಸ್ಪಂದನ ಹಾಕೊಂಡಿರೋದು, ಮನೆಗ್ ನೀನು ನೋಡಮ್ಮ, ನೀನ್ ಏನಾದ್ರೂ ಹಾಕೋ, ಇಲ್ಲಿ ಹಿಂಗೆ ಇರ್ಬೇಕು ಅಂತ ಅನ್ಬಿಟ್ಟು ನಮ್ಮ ಬೇಡಿಕೆ ಅದನ್ನ ನಡೆಸ್ಕೊಂಡ್ ಕೊಡ್ಲೇಬೇಕು ನೀವು. ಇಷ್ಟೇ ನಮ್ದು ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿಜವಾಗ್ಲೂ ಧ್ರುವಂತ್, ನೀನ್ ಹಿಂಗೆ ಆಡ್ತಾ ಇದ್ರೆ ಜನರ ಮನ್ಸಿನಲ್ಲಿ ಇವತ್ತಿಗೆ ಒಳ್ಳೆ ಒಪಿನಿಯನ್ ಇದೆ ನಿನ್ನ ಬಗ್ಗೆ, ಹಾಳೆ ಮಾಡ್ಕೊಂಡ್ಬಿಡ್ತೀಯ. ಅಶ್ವಿನಿಗಿಂತ ಕೆಟ್ಟದಾಗ ನೀನು ಟ್ರೋಲ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅಶ್ವಿನಿ ಅವರು ಕೋಟಿ ದುಡ್ಡು ಐತೆ ಗುರು, 150 ಮನೆಗಳವೆ, ಆ ಅಮ್ಮ ಬಂದ್ ಏನಾದ್ರು ಮಾಡ್ಬಿಡ್ತಾರೇನೋ ಅನ್ನೋ ಭಯದಿಂದ ಕೆಲವರು ಎದ್ರಕೊಂಡು ಸುಮ್ಮನಾಗಿದ್ದಾರೆ. ನಿನ್ನ ಆತರ ಇಲ್ಲ, ನುಚ್ಚು ನೂರು ಮಾಡ್ಬಿಡ್ತಾರೆ, ಒಂಥರ ಮೂಳೆ ಪಾಳೆ ಎಲ್ಲ ಹಂಗೆ ಅಮುಕ್ ಬಿಡ್ತಾರೆ. ಎಚ್ಚರಿಕೆ ಹೇಳ್ತಾ ಇದೀವಿ, ಗಿಲ್ಲಿ ನಟನ ಬಗ್ಗೆ ಹೋಗ್ಬೇಡ. ಗಿಲ್ಲಿ ನಟನೆ ಅಂತಲ್ಲ, ನಿನ್ನನ್ನ ನೀನ್ ತೋರಿಸ್ಕೊ, ಬೇರೆಯವ್ರನ್ನ ಯಾರನ್ನೋ ತೋರ್ಸಕ್ ಹೋಗ್ಬೇಡ. ಥ್ಯಾಂಕ್ ಯು.